ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಏನಾದರೂ ನಾವು ತಡವಾಗಿ ಬಂದಿರೋ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಬರೋ ಹಾದಿಯಲ್ಲಿ ಒಂದು ಸ್ವಲ್ಪ ವೆಹಿಕಲ್ ಟ್ರಾಫಿಕ್ ಜಾಮ್ ಇತ್ತು, ಹಾಗಾಗಿ ನಾವು ಬರಲಿಕ್ಕೆ ಏನಾರ ತಡ ಆಗಿದೆ ದಯವಿಟ್ಟು ಮೊದಲಿಗೆ ಕ್ಷಮಿಸಬೇಕು. ನಾನು ಕರುಣಾಕರ ಸಿನಿಮಾ ತಂಡದ ನಾನು ಸಿನಿಮಾದ ಒಂದು ನಿರ್ಮಾಪಕ. ಈ ಸಿನಿಮಾ ನಮ್ಮ ಪಾಪ್ಕಾರ್ನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಈಗ ಸೆನ್ಸಾರಲ್ಲಿದೆ. ಸೊ ಇನ್ನೊಂದು 3-4 ಡೇಸಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ. ಸೊ ಸಿನಿಮಾ ಏಪ್ರಿಲ್ ಎಲ್ಲವೂ ಅಂದ್ಕೊಂಡಾಗೆ ಆದರೆ ಏಪ್ರಿಲ್ 2ನೇ ತಾರೀಕು ತೆರೆಗೆ ಬರಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಆದ್ದರಿಂದ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಪ್ರೆಸ್ ಮೀಟ್ನ ನಾವು ವಿಜಯಪುರದಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಈ ಸಿನಿಮಾ ಒಂದು ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಇದೊಂದು ತಂದೆ ಮತ್ತು ಮಗನ ಬಾಂಧವ್ಯದ ಕುರಿತಾದಂಥ ಸಿನಿಮಾ ಅಂತ ನಮ್ಮ ನಿರ್ದೇಶಕರಾದ ಆರ್ಯನ್ ತೇಜಸ್ ಅವರು ಕಥೆನ ಮೊದಲ ಬಾರಿ ರೆಡಿ ಮಾಡ್ಕೊಂಡಾಗ ನನಗೆ ಅಪ್ರೋಚ್ ಮಾಡಿದ್ರು. ಈ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಎಲ್ಲೋ ಒಂದು ಕಡೆ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬ ಕರುಣಾಕರ ಇರ್ತಾನೆ, ಇದೆಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಕಾಮನ್ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟು ವಿಶೇಷವಾಗಿ ನಾವು ತಿಳಿಸಿದ್ರೆ ಇವತ್ತಿನ ಸಿಚುವೇಶನ್ಸಲ್ಲಿ ಇವತ್ತಿನ ಜನಸಿಕೆಟ್ಸು ತಂದೆ ತಾಯಿ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡಾಗುತ್ತೆ. ಸೊ ಈ ಸಿನಿಮಾನ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶದಿಂದ ನಾನು ಓಕೆ ಮಾಡಿದೆ. ಅದಾದಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸಿನಿಮಾ ನಾವು ಒಂದು 52 ದಿನ ನಾವು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆದಮೇಲೆ ಮೊದಲನೇ ಸಾಂಗ್ನ ನಾವು ರಿಲೀಸ್ ಮಾಡಿದ್ವಿ. ಜನವರಿ 23ನೇ ತಾರೀಕು ನಾವು ಮೊದಲನೇ ಸಾಂಗ್ನ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಒಂದಿಷ್ಟು ಶಾಲೆಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಮೊದಲನೇ ಸಲ ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ನೇರವಾಗಿ ಭೇಟಿ ಮಾಡಿದಾಗ ಆ ಸಬ್ಜೆಕ್ಟ್ ಅವ್ರಿಗೆ ಅಂದರೆ ಇವತ್ತಿನ ಜನ್ರೇಷನ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ತಂದೆ ಅವರೇ ಒಂದು 10-15 ಸ್ಕೂಲ್ನ ರೆಫರ್ ಮಾಡಿದ್ರು. ಅವರ ಒಂದು ಟೆರಿಟರಿ ಇರುವಂಥ ಸ್ಕೂಲ್ಸ್ಗಳನ್ನ ಎಲ್ಲ ಸ್ಕೂಲ್ಗೂ ನಾವು ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಕೆಲವೊಂದು ಸ್ಕೂಲ್ಗಳು ಅಂದರೆ ಟಿಕೆಟ್ನ ಬೈ ಮಾಡಿದ್ರು. ಈ ವಿಚಾರ ಮೇಡಮ್ಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಒಂದಿನ ಮೇಡಮಿಂದ ನಮಗೆ ಕಾಲ್ ಬಂತು, ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂದರು. ಅದಾದಮೇಲೆ ಈ ವಿಚಾರನ ಅವರು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸ್ಕೂಲ್ಗಳು ಟಿಕೆಟ್ನ ಬೈ ಮಾಡಿ ಕೊಡ್ತಾ ಇರೋದು, ಮತ್ತು ಮೇಡಮ್ ಅವ್ರದ್ದೇ ಪ್ರಾರ್ಥನಾ ಶಾಲೆ ಇದೆ, ನಿಮಗೂ ಗೊತ್ತಿದೆ. ಸೊ ಅದು ಅವ್ರಿಗೆ ಕ್ಯೂರಿಯಾಸಿಟಿ ಆಯಿತು. ಅದಾದಮೇಲೆ ನಮ್ಮನ್ನು ಅವರು ಕರೆದ ಮೇಲೆ ನಾವು ಅವ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ. ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಮ್ಮ ಸಿನಿಮಾದ ಒಂದಿಷ್ಟು ಗ್ಲಿಮ್ಸು ಸಾಂಗ್ಸ್ ಎಲ್ಲ ಕೇಳಿದ್ರು. ತುಂಬಾ ಖುಷಿಪಟ್ಟರು. ಅವ್ರ ಸಾಂಗ್ ಕೇಳಿದಾಗ ಅವ್ರ ತಂದೆ ಜೊತೆ ಕಳೆದಂತಹ ದಿನಗಳು, ಅವ್ರ ತಂದೆಗೆ ಏನೆಲ್ಲ ಟಾರ್ಚರ್ ಪಟ್ಟಿದ್ರು ಅನ್ನೋದೊಂದಿಷ್ಟು ಮಾತಾಡಿ, ಅದಾದಮೇಲೆ ಅವರು ಕೂಡ ಅವ್ರದ್ದು ಪ್ರಾರ್ಥನಾ ಶಾಲೆಗೆ ಸುಮಾರು 8,500 ಮಕ್ಕಳಿದ್ದಾರೆ ಅವ್ರ ಪ್ರಾರ್ಥನಾ ಶಾಲೆಯಲ್ಲಿ. ಸೊ ಅದನ್ನು ಅವರು ಟಿಕೆಟ್ಸ್ಗಳನ್ನ ನಮ್ಮಿಂದ ಖರೀದಿ ಮಾಡಿ ಅವ್ರ ಮಕ್ಕಳಿಗೆ ಸ್ಪಾನ್ಸರ್ ಮಾಡುತ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇಮಿಡಿಯೇಟು ಅದೇ ಟೈಮಲ್ಲಿ ಅವರ ಹಸ್ಬೆಂಡು ನಮ್ಮ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿಯವರು ಕೂಡ ಆ ಟೈಮಲ್ಲಿ ಮನೆಗೆ ಬಂದರು, ಕೂತ್ಕೊಂಡೆಲ್ಲ ಮಾತಾಡಿದ್ರು, ಅವರು ನೋಡಿದ್ರು. ಅದಾದಮೇಲೆ ಮೇಡಮ್ಗೂ ಹೇಳಿದ್ರು, ಯಾವುದೇ ಟ್ರೇಲರ್ ಲಾಂಚ್ ಇರ್ಬೋದು ಅಥವಾ ಏನೇ ಇರ್ಬೋದು, ನಾವು ನಿಮ್ಗೆ ಸಪೋರ್ಟ್ ಮಾಡಿ ಇಂಥ ಮೊದಲನೇ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಇಂಥ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಸೊ ಅಂತ ಹೇಳಿದ್ರು. ಮತ್ತು ಮೇಡಮು ಕೂಡ ಈ ಸಿನಿಮಾ ನಾನೇ ಮಾರ್ಕೆಟಿಂಗ್ ಮುಂದಾಳಕ್ಕೆ ವಹಿಸ್ತೀನಿ, ನೀವು ಎಲ್ಲಿ ಪ್ರೆಸ್ ಮೀಟ್ ಹೇಳಿದ್ರು ನಾವು ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಬನ್ನಿ, ನಾವು ಈ ಸಿನಿಮಾನ ಪ್ರತಿಯೊಬ್ಬರಿಗೂ ಸಲ್ಲಬೇಕು. ಇಷ್ಟು ಚೆನ್ನಾಗಿದೆ ಸಿನಿಮಾ, ಇಂಥ ಹೊಸಬ್ರುಗಳು ಈ ಥರ ಸಿನಿಮಾ ಮಾಡಿದಾಗ ರೀಚ್ ಆದರೆ ಇನ್ನೊಂದು 10 ಸಿನಿಮಾಗಳು ಮಾಡ್ಬೋದು, ಈ ಥರ ಇನ್ನೊಂದಿಷ್ಟು ಜನ ಬರ್ತಾರೆ, ಮಾಡೋಣ ಅಂತ ಹೇಳಿದ್ರು. ಸೊ ಅದೆಲ್ಲ ಫಲವಾಗಿ ನಾವು ಇವತ್ತು ನಿಮ್ಮ ಮುಂದೆ ಕೂತಿದ್ವಿ. ಮೇಡಮೇ ಸ್ವತಃ ನಮ್ಮನ್ನು ಕರೆದು ಫಸ್ಟು ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಬಿಜಾಪುರ ಮೂಲದವರೇ. ಸೊ ಮೊದಲನೇ ಪ್ರೆಸ್ ಮೀಟು ಅವರಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಮೇಡಮೇ ಕರೆಸಿದ್ದಾರೆ. ಸೊ ಇದು ಇವತ್ತಿನ ಜರ್ನಿ ಇಲ್ಲಿ ತನಕ ಬಂದು ಕೂತಿದ್ದೀವಿ. ಸರ್ ನಮನ್ ನಾರಾಯಣ್ ಸಂತೋಷ್ ಅಂತ ನೋಡಿ, ರೀತಿ ಐಡಿಯಾ ಇರಲಿಲ್ಲ ಟಿಕೆಟ್ ದರ. ಸರ್ ಇನ್ನು ಆಕ್ಚುಲಿ ನಾವು ಪ್ಲಾನ್ ಏನ್ ಮಾಡಿದ್ದು ಅಂದ್ರೆ ಮೊದಲನೇ ಸಲ ನಾವು ಸ್ಕೂಲ್ಗಳು ಫಸ್ಟ್ ಅಪ್ರೋಚ್ ಸಿನಿಮಾದಲ್ಲ ನಾವು ತುಂಬಾ ಕಡಿಮೆ ಬೆಲೆ ಟಿಕೆಟ್ ಕೊಟ್ಟಿದ್ವಿ. ಹೌದು ಸರ್.
ಎಷ್ಟು ಖರೀದಿ ಮಾಡಿದ್ರು, ಎಷ್ಟು ಜಮಾ ಆಯ್ತು ಈಗ? ಈಗ ನಮಗೆ ನಾವು ಅಂದ್ರೆ 50 ರೂಪಾಯಿ ತರ ನಾವು ಕೊಟ್ಟಿದೀವಿ ಅಷ್ಟೇ ಸ್ಕೂಲ್ಗಳಿಗೆ, ಮಕ್ಕಳುಗಳಿಗೆ ಮಾತ್ರ. ಮೇಡಮ್ ಅವರು ಹೇಳಿದ್ರು. ಹಾ ಹೌದು, ಅದೇ ಎಷ್ಟು ಕೊಟ್ರಿ? ಅದು ನಮ್ದು ಅವ್ರದ್ದು ಬಾಂಧವ್ಯದಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಸರ್. ಅದನ್ನ ಹೇಳ್ರಿ. ಗೌರವ ಧನವಾಗಿ ಮಾಡ್ರಿ. ಇಲ್ಲ ನಾವು ಇಲ್ಲಿ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಅದೇ ರೀತಿ ಗೌರವ ಧನವಾಗಿ ನಿಮ್ಗೆ ಎಷ್ಟು ಕೊಡ್ತೀವಿ ನಮ್ಮಲ್ಲಿ ಹಾಕ್ತೀವಿ ಸ್ಕೂಲ್ಗೆ. ಡೆಫಿನೆಟ್ಲಿ ಸರ್, ನಮಗೆ ನಮಗೆ ಮಾಡಿಲ್ಲ. ಇಲ್ಲ, ಟಿಕೆಟ್ ನಿಗದಿ ಅಮೌಂಟ್ ಮಾಡಿಲ್ಲ. ಸ್ಕೂಲ್ಗಳು ಅವ್ರಿಗೆ ಎಷ್ಟು ಇದು ಮಾಡ್ತಾರೆ ಅಷ್ಟು ಹೌದು ಸರ್, ಯಾಕಂದ್ರೆ ಇದು ಮಕ್ಕಳು ಎಲ್ಲಾ ಮಕ್ಕಳು ತಂದೆ ತಾಯಿ ಜೊತೆ ಹೋಗಿ ನೋಡ್ಬೇಕಾಗಿದ್ದಂತ ಸಿನಿಮಾ ಆಗಿರೋದ್ರಿಂದ ನಾವು ಅಷ್ಟು ಇಷ್ಟು ಅಂತ ಟಿಕೆಟ್ ಏನು ನಾವು ನಿಗದಿ ಮಾಡಿಲ್ಲ. ಯಾವ ಶಾಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಏನ್ ಕೊಡ್ತಾರೆ ನಾವು ಮಕ್ಕಳಿಗೆ ಟಿಕೆಟ್ಸ್ ನಾವು ಸ್ಪಾನ್ಸರ್. ಬೇರೆ ಒಳಗೆ ಈಗ ಹೆಲ್ಮೆಟ್ ಅಂತ ಹೇಳಿ ಸ್ವಲ್ಪ ಜಾಗೃತಿ ಮಾಡಾಕ್ತಾರೆ. ಹಾ ಸರ್. ಹೆಲ್ಮೆಟ್ ಯೂಸ್ ಮಾಡೋದು. ಟೂ ವೀಲರ್ ಹೌದು ನೀವು 3 ಜನ ಕೂರಿಸಿರಿ. ಹೌದು, ಇದು ಮೆಸೇಜ್ ಏನು ಹೋಗ್ತದೆ ಸಾರ್ವಜನಿಕ? ಅದು ಸಿನಿಮಾದಲ್ಲಿ ಕೆಳಗಡೆ ಹಾಕ್ಬಿಟ್ಟಿದೀವಿ ಸರ್ ಡಿಸ್ಕ್ಲೈಮರ್ನ. ಸಿನಿಮಾದಲ್ಲಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ ಅನ್ನೋದು ಅದ್ರಲ್ಲೂ ಒಂದು ಕಂಟೆಂಟ್ ಇಟ್ಟಿದೀವಿ ಸಿನಿಮಾದಲ್ಲಿ. ಹಾ, ಇದು ಸಿನಿಮಾದಲ್ಲಿ ಈ ಪೋಸ್ಟರ್ ಏನ್ ನೋಡ್ತಿದ್ರಲ್ಲ, ಸಿನಿಮಾದಲ್ಲಿ ನೋಡಿದಾಗ ನಾವು ಹೆಲ್ಮೆಟ್ ಇಲ್ಲದೆ ನೀವು ಸವಾರಿ ಮಾಡೋದು ಸೇಫ್ ಅಲ್ಲ, ಜೊತೆಗೆ ಅದಕ್ಕೆ ಬೇಕಾಗಿರೋ ಒಂದು ಕಂಟೆಂಟ್ ಕೂಡ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಆತರ ಪ್ರತಿಯೊಂದು ಡಿಸ್ಕ್ಲೇಮರ್ ಯೂಸ್ ಮಾಡಿದ್ರು ಕೂಡ ವೆರಿ ಬಿಗಿನಿಂಗ್ ಹಾಕಿರ್ತೀವಿ. ಇದು ಯಾರಿಗೂ ಕೂಡ ಅನ್ವಯ ಆಗಲ್ಲ ಕಾಕತಾಳಿ ಅಂತ ಹೇಳಿ ಅದು ವೆರಿ ಬಿಗಿನಿಂಗ್ ಇರುತ್ತೆ. ಎಲ್ಲಿ ಸ್ಮೋಕ್ ಬರುತ್ತೆ, ಎಲ್ಲಿ ಡ್ರಿಂಕ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ಇಲ್ಲ. ಇದ್ರೆ ಅವೆಲ್ಲವೂ ಕೂಡ ಕೆಳಗಡೆ ಇದೆ. ಯಾಕಂದ್ರೆ ಅದರಿಂದನೇ ಸೆನ್ಸರ್ ಆಗೋದಕ್ಕೂ ಬಹಳ ಕಷ್ಟ ಇದೆ. ಇರುತ್ತೆ ಸಿನಿಮಾದಲ್ಲಿ. ತೇಜಸ್ ಅಂತ ಇದ್ದಾರೆ, ಅವರು ಸಿನಿಮಾದು ಲೀಡ್ ಆಕ್ಟರ್ ಅವರೇ ಮಾಡಿದ್ದಾರೆ, ತಮ್ಮ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಅವರು ಈ ಸಿನಿಮಾನ ಮೊದಲನೇ ಸಲ ಕತೆ ಹೇಳಿದಾಗ ನಾವು ಯಾರು ಕೊಡ್ಬೋದು ಅಂತ ಅಂದ್ರೆ ಒಂದು ಲೋ ಮಿಡಲ್ ಕ್ಲಾಸ್ ತಂದೆ ತನ್ನ ಮಗನ ಆಸೆನ ಈಡೇರಿಸೋಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದು ಒಂದು ಹಾಸ್ಯ ಮತ್ತು ಇಮೋಷನಲ್ ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಸಿನಿಮಾ. ಯಾರನ್ನ ಹೀರೋ ಮಾಡ್ಬೋದು ಅಂತ ನಾವು ಹುಡುಕ್ತಾ ಹೊರಟಾಗ ಬಹುಶಃ ನಮಗೆ ಈ ಕತೆಗೆ ಅವ್ರನ್ನೇ ನೋಡುವಾಗ ನೀವೇ ಸೂಟಬಲ್ ಆಗ್ತೀರಿ ಮಾಡಿ ಅಂತ ನಾನು ಹೇಳಿದೆ. ಆಗ ಒಂದು ಸ್ವಲ್ಪ ಅವರು ತೆಳ್ಳಗಿದ್ರು. ಈ ಸಿನಿಮಾಗೆ ಒಂದು ಮಗನ ತಂದೆ ಹೇಗಿರ್ಬೇಕು ಅನ್ನೋದು ಒಂದು ಮಾಡಿದಾಗ ಅವ್ರೊಂದು ಸ್ವಲ್ಪ ದಪ್ಪ ಮಾಡ್ಬೇಕು ಅನ್ನೋದು ಈ ತರ ಆಗಿ ಬಂದಿದ್ದಾರೆ. ಸೊ ತಾರಾಗಣದಲ್ಲಿ ಆರ್ಯನ್ ತೇಜಸ್ ಇದ್ದಾರೆ, ಇನ್ನು ರಾಧಾ ಭಾಗವತಿ ಅವರು ಲೀಡ್ ರೋಲ್ ಮಾಡಿದ್ದಾರೆ. ಅವರ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ. ಸೊ ಅವರು ಅಮೃತಧಾರೆ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರು. ಪ್ರೊಫೈಲ್ ಹುಡುಕ್ತಾಗ ನನಗೆ ಅವ್ರು ನೋಡಿದ ತಕ್ಷಣ ಇವರೇ ಸೂಕ್ತ ನಮ್ಮ ಕತೆಗೆ ಅಂತ ಅನ್ನಿಸ್ತು. ಸೊ ಮೇಡಮ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕತೆಗೆ ನಾವು ಅನ್ಕೊಂಡಿದ್ಕಿಂತ ಚೆನ್ನಾಗಿ ಜೀವ ತುಂಬಿದ್ದಾರೆ. ಇನ್ನು ಮಗನ ಪಾತ್ರದಲ್ಲಿ ಭವಿಷ್ ಗೌಡ ಅಂತ, ಅವರು ಹಾಸನ ಮೂಲದ ಹುಡುಗ, ಅವರೊಬ್ರು ಮಾಡಿದ್ದಾರೆ. ತುಂಬಾ ಅವರು ಒಂದಿಷ್ಟು ನಟನೆಯಲ್ಲಿ ಅವ್ರ ತಂದೆ ತಾಯಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರು. ಸೊ ನೋಡಿದ ತಕ್ಷಣ ನಮಗೂ ಈ ಹುಡುಗ ಸೂಕ್ತ ಅನ್ನಿಸ್ತು, ಅವ್ರು ಮಾಡಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಮಾಡಿದ್ದಾರೆ. ಅಂಡ್ ಜೈನ್ ಡೇ ಜೊತೆಯಲ್ಲಿ ಖ್ಯಾತಿ ಜೈನ್ ಡೇ BBM ವೆಂಕಟೇಶ್ ಅವ್ರು ಮಾಡಿದ್ದಾರೆ, ಕರಿಸುಬ್ಬ ಅವ್ರು ಮಾಡಿದ್ದಾರೆ, ಅಂಡ್ MK ಮಠ ಅವ್ರು ಮಾಡಿದ್ದಾರೆ. ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಏನಾದರೂ ನಾವು ತಡವಾಗಿ ಬಂದಿರೋ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಬರೋ ಹಾದಿಯಲ್ಲಿ ಒಂದು ಸ್ವಲ್ಪ ವೆಹಿಕಲ್ ಟ್ರಾಫಿಕ್ ಜಾಮ್ ಇತ್ತು, ಹಾಗಾಗಿ ನಾವು ಬರಲಿಕ್ಕೆ ಏನಾರ ತಡ ಆಗಿದೆ ದಯವಿಟ್ಟು ಮೊದಲಿಗೆ ಕ್ಷಮಿಸಬೇಕು. ನಾನು ಕರುಣಾಕರ ಸಿನಿಮಾ ತಂಡದ ನಾನು ಸಿನಿಮಾದ ಒಂದು ನಿರ್ಮಾಪಕ. ಈ ಸಿನಿಮಾ ನಮ್ಮ ಪಾಪ್ಕಾರ್ನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಈಗ ಸೆನ್ಸಾರಲ್ಲಿದೆ. ಸೊ ಇನ್ನೊಂದು 3-4 ಡೇಸಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ. ಸೊ ಸಿನಿಮಾ ಏಪ್ರಿಲ್ ಎಲ್ಲವೂ ಅಂದ್ಕೊಂಡಾಗೆ ಆದರೆ ಏಪ್ರಿಲ್ 2ನೇ ತಾರೀಕು ತೆರೆಗೆ ಬರಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಆದ್ರಿಂದ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಪ್ರೆಸ್ ಮೀಟ್ನ ನಾವು ವಿಜಯಪುರದಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಈ ಸಿನಿಮಾ ಬಂದು ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಇದೊಂದು ತಂದೆ ಮತ್ತು ಮಗನ ಬಾಂಧವ್ಯದ ಕುರಿತಾದಂಥ ಸಿನಿಮಾ ಅಂತ ನಮ್ಮ ನಿರ್ದೇಶಕರಾದ ಆರ್ಯನ್ ತೇಜಸ್ ಅವರು ಕಥೆನ ಮೊದಲ ಬಾರಿ ರೆಡಿ ಮಾಡ್ಕೊಂಡಾಗ ನನಗೆ ಅಪ್ರೋಚ್ ಮಾಡಿದ್ರು. ಈ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬ ಕರುಣಾಕರ ಇರ್ತಾನೆ, ಇದೆಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಕಾಮನ್ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟು ವಿಶೇಷವಾಗಿ ನಾವು ತಿಳಿಸಿದ್ರೆ ಇವತ್ತಿನ ಸಿಚುವೇಶನ್ಸ್ ಅಲ್ಲಿ ಇವತ್ತಿನ ಜನಸಿಕೆಟ್ಸು ತಂದೆ ತಾಯಿ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡಾಗುತ್ತೆ. ಸೊ ಈ ಸಿನಿಮಾನ ಎಲ್ಲರೂ ನೋಡ್ಲಿ ಅನ್ನೋ ಉದ್ದೇಶದಿಂದ ನಾನು ಓಕೆ ಮಾಡಿದೆ. ಅದಾದ್ಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸಿನಿಮಾ ನಾವು ಒಂದು 52 ದಿನ ನಾವು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆದಮೇಲೆ ಮೊದಲನೇ ಸಾಂಗ್ನ ನಾವು ರಿಲೀಸ್ ಮಾಡಿದ್ವಿ. ಜನವರಿ 23ನೇ ತಾರೀಕು ನಾವು ಮೊದಲನೇ ಸಾಂಗ್ನ ರಿಲೀಸ್ ಮಾಡಿದ್ವಿ. ಆದಮೇಲೆ ಒಂದಿಷ್ಟು ಶಾಲೆಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಮೊದಲನೇ ಸಲ ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ನೇರವಾಗಿ ಭೇಟಿ ಮಾಡಿದಾಗ ಆ ಸಬ್ಜೆಕ್ಟ್ ಅವ್ರಿಗೆ ಅಂದರೆ ಇವತ್ತಿನ ಜನ್ರೇಷನ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ತಂದೆ
ಆಯ್ತು. ಅದಾದ ಅವರೇ ಒಂದು 10-15 ಸ್ಕೂಲ್ನ ರೆಫರ್ ಮಾಡಿದ್ರು, ಅವರ ಒಂದು ಟೆರಿಟರಿ ಇರುವಂಥ ಸ್ಕೂಲ್ಸ್ಗಳನ್ನ. ಎಲ್ಲ ಸ್ಕೂಲ್ಗೂ ನಾವು ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಕೆಲವೊಂದು ಸ್ಕೂಲ್ಗಳು ಅಂದರೆ ಟಿಕೆಟ್ನ ಬೈ ಮಾಡಿದ್ರು. ಈ ವಿಚಾರ ಮೇಡಮ್ಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಒಂದಿನ ಮೇಡಮಿಂದ ನಮಗೆ ಕಾಲ್ ಬಂತು, ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂದರು. ಅದಾದಮೇಲೆ ಈ ವಿಚಾರನ ಅವರು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸ್ಕೂಲ್ಗಳು ಟಿಕೆಟ್ನ ಬೈ ಮಾಡಿ ಕೊಡ್ತಾ ಇರೋದು, ಮತ್ತು ಮೇಡಮ್ ಅವ್ರದ್ದೇ ಪ್ರಾರ್ಥನಾ ಶಾಲೆ ಇದೆ, ನಿಮಗೂ ಗೊತ್ತಿದೆ. ಸೊ ಅದು ಅವ್ರಿಗೆ ಕ್ಯೂರಿಯಾಸಿಟಿ ಆಯಿತು. ಅದಾದಮೇಲೆ ನಮ್ಮನ್ನು ಅವರು ಕರೆದ ಮೇಲೆ ನಾವು ಅವ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ. ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಮ್ಮ ಸಿನಿಮಾದ ಒಂದಿಷ್ಟು ಗ್ಲಿಮ್ಸು, ಸಾಂಗ್ಸ್ ಎಲ್ಲ ಕೇಳಿದ್ರು. ತುಂಬಾ ಖುಷಿಪಟ್ಟರು. ಅವ್ರ ಸಾಂಗ್ ಕೇಳಿದಾಗ ಅವ್ರ ತಂದೆ ಜೊತೆ ಕಳೆದಂತಹ ದಿನಗಳು, ಅವ್ರ ತಂದೆಗೆ ಏನೆಲ್ಲ ಟಾರ್ಚರ್ ಪಟ್ಟಿದ್ರು ಅನ್ನೋದೊಂದಿಷ್ಟು ಮಾತಾಡಿ, ಅದಾದಮೇಲೆ ಅವರು ಕೂಡ ಅವ್ರದ್ದು ಪ್ರಾರ್ಥನಾ ಶಾಲೆಗೆ ಸುಮಾರು 8,500 ಮಕ್ಕಳಿದ್ದಾರೆ ಅವ್ರ ಪ್ರಾರ್ಥನಾ ಶಾಲೆಯಲ್ಲಿ. ಸೊ ಅದನ್ನು ಅವರು ಟಿಕೆಟ್ಸ್ಗಳನ್ನ ನಮ್ಮಿಂದ ಖರೀದಿ ಮಾಡಿ ಅವ್ರ ಮಕ್ಕಳಿಗೆ ಸ್ಪಾನ್ಸರ್ ಮಾಡುತ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇಮಿಡಿಯೇಟು ಅದೇ ಟೈಮಲ್ಲಿ ಅವರ ಹಸ್ಬೆಂಡು, ನಮ್ಮ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿಯವರು ಕೂಡ ಆ ಟೈಮಲ್ಲಿ ಮನೆಗೆ ಬಂದರು, ಕೂತ್ಕೊಂಡೆಲ್ಲ ಮಾತಾಡಿದ್ರು, ಅವರು ನೋಡಿದ್ರು. ಅದಾದಮೇಲೆ ಮೇಡಮ್ಗೂ ಹೇಳಿದ್ರು, ಯಾವುದೇ ಟ್ರೇಲರ್ ಲಾಂಚ್ ಇರ್ಬೋದು ಅಥವಾ ಏನೇ ಇರ್ಬೋದು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಇಂಥ ಮೊದಲನೇ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಇಂಥ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಸೊ ಅಂತ ಹೇಳಿದ್ರು. ಮತ್ತು ಮೇಡಮು ಕೂಡ ಈ ಸಿನಿಮಾ ನಾನೇ ಮಾರ್ಕೆಟಿಂಗ್ ಮುಂದಾಳಕ್ಕೆ ವಹಿಸ್ತೀನಿ, ನೀವು ಎಲ್ಲಿ ಪ್ರೆಸ್ ಮೀಟ್ ಹೇಳಿದ್ರು ನಾವು ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಬನ್ನಿ, ನಾವು ಈ ಸಿನಿಮಾನ ಪ್ರತಿಯೊಬ್ಬರಿಗೂ ಸಲ್ಲಬೇಕು, ಇಷ್ಟು ಚೆನ್ನಾಗಿದೆ ಸಿನಿಮಾ, ಇಂಥ ಹೊಸಬ್ರುಗಳು ಈ ಥರ ಸಿನಿಮಾ ಮಾಡಿದಾಗ ರೀಚ್ ಆದರೆ ಇನ್ನೊಂದು 10 ಸಿನಿಮಾಗಳು ಮಾಡ್ಬೋದು, ಈ ಥರ ಇನ್ನೊಂದಿಷ್ಟು ಜನ ಬರ್ತಾರೆ, ಮಾಡೋಣ ಅಂತ ಹೇಳಿದ್ರು. ಸೊ ಅದೆಲ್ಲ ಫಲವಾಗಿ ನಾವು ಇವತ್ತು ನಿಮ್ಮ ಮುಂದೆ ಕೂತಿದ್ವಿ. ಮೇಡಮೇ ಸ್ವತಃ ನಮ್ಮನ್ನು ಕರೆದು, ಫಸ್ಟು ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಬಿಜಾಪುರ ಮೂಲದವ್ರೆ. ಸೊ ಮೊದಲನೇ ಸಿನಿಮಾ, ಮೊದಲನೇ ಪ್ರೆಸ್ ಮೀಟು ಅವರಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಮೇಡಮೇ ಕರೆಸಿದ್ದಾರೆ. ಸೊ ಇದು ಇವತ್ತಿನ ಜರ್ನಿ, ಇಲ್ಲಿ ತನಕ ಬಂದು ಕೂತಿದ್ದೀವಿ. ಸರ್ ನಮನ್ ನಾರಾಯಣ್ ಸಂತೋಷ್ ಅಂತ ಪ್ರೊಡ್ಯೂಸರ್. ರೀತಿ ಐಡಿಯಾ ಇರಲಿಲ್ಲ ಟಿಕೆಟ್ ದರ ಸರ್. ಇನ್ನು ಆಕ್ಚುಲಿ ನಾವು ಪ್ಲಾನ್ ಏನ್ ಮಾಡಿದ್ದು ಅಂದ್ರೆ ಮೊದಲನೇ ಸಲ ನಾವು ಸ್ಕೂಲ್ಗಳು ಫಸ್ಟ್ ಅಪ್ರೋಚ್ ಸಿನಿಮಾದಲ್ಲ ನಾವು ತುಂಬಾ ಕಡಿಮೆ ಬೆಲೆ ಟಿಕೆಟ್ ಕೊಟ್ಟಿದ್ವಿ. ಹೌದು ಸರ್. ಈಗ ನಮಗೆ ನಾವು ಅಂದ್ರೆ 50 ರೂಪಾಯಿ ತರ ನಾವು ಕೊಟ್ಟಿದೀವಿ ಅಷ್ಟೇ ಸ್ಕೂಲ್ಗಳಿಗೆ, ಮಕ್ಕಳುಗಳಿಗೆ ಮಾತ್ರ. ಹೌದು, ಅದು ನಮ್ದು ಅವ್ರದ್ದು ಬಾಂಧವ್ಯದಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಸರ್. ಇಲ್ಲ ಡೆಫಿನೆಟ್ಲಿ ಸರ್, ನಮಗೆ ಇಲ್ಲ ಟಿಕೆಟ್ ನಿಗದಿ ಅಮೌಂಟ್ ಮಾಡಿಲ್ಲ. ಹೌದು ಸರ್, ಯಾಕಂದ್ರೆ ಇದು ಮಕ್ಕಳು, ಎಲ್ಲಾ ಮಕ್ಕಳು ತಂದೆ ತಾಯಿ ಜೊತೆ ಹೋಗಿ ನೋಡ್ಬೇಕಾಗಿದ್ದಂತ ಸಿನಿಮಾ ಆಗಿರೋದ್ರಿಂದ ನಾವು ಅಷ್ಟು ಇಷ್ಟು ಅಂತ ಟಿಕೆಟ್ ಏನು ನಾವು ನಿಗದಿ ಮಾಡಿಲ್ಲ. ಯಾವ ಶಾಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಏನ್ ಕೊಡ್ತಾರೆ, ನಾವು ಮಕ್ಕಳಿಗೆ ಟಿಕೆಟ್ಸ್ ನಾವು ಸ್ಪಾನ್ಸರ್ ಹೌದು ಅದು ಸಿನಿಮಾದಲ್ಲಿ ಕೆಳಗಡೆ ಹಾಕ್ಬಿಟ್ಟಿದೀವಿ ಸರ್ ಡಿಸ್ಕ್ಲೈಮರ್ನ. ಸಿನಿಮಾದಲ್ಲಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ ಅನ್ನೋದು ಅದ್ರಲ್ಲೂ ಒಂದು ಕಂಟೆಂಟ್ ಇಟ್ಟಿದೀವಿ ಸಿನಿಮಾದಲ್ಲಿ. ಇದು ಸಿನಿಮಾದಲ್ಲಿ ಈ ಪೋಸ್ಟರ್ ಏನ್ ನೋಡ್ತಿದ್ರಲ್ಲ, ಸಿನಿಮಾದಲ್ಲಿ ನೋಡಿದಾಗ ನಾವು ಹೆಲ್ಮೆಟ್ ಇಲ್ಲದೆ ನೀವು ಸವಾರಿ ಮಾಡೋದು ಸೇಫ್ ಅಲ್ಲ, ಜೊತೆಗೆ ಅದಕ್ಕೆ ಬೇಕಾಗಿರೋ ಒಂದು ಕಂಟೆಂಟ್ ಕೂಡ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಆತರ ಪ್ರತಿಯೊಂದು ಡಿಸ್ಕ್ಲೇಮರ್ ಯೂಸ್ ಮಾಡಿದ್ರು ಕೂಡ ವೆರಿ ಬಿಗಿನಿಂಗ್ ಹಾಕಿರ್ತೀವಿ. ಇದು ಯಾರಿಗೂ ಕೂಡ ಅನ್ವಯ ಆಗಲ್ಲ ಕಾಕಾತಳಿ ಅಂತ ಹೇಳಿ ಅದು ವೆರಿ ಬಿಗಿನಿಂಗ್ ಇರುತ್ತೆ. ಎಲ್ಲಿ ಸ್ಮೋಕ್ ಬರುತ್ತೆ, ಎಲ್ಲಿ ಡ್ರಿಂಕ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ಇಲ್ಲ. ಇದ್ರೆ ಅವೆಲ್ಲವೂ ಕೂಡ ಕೆಳಗಡೆ ಇದೆ. ಯಾಕಂದ್ರೆ ಅದಿಂದನೇ ಸೆನ್ಸರ್ ಆಗೋದಕ್ಕೂ ಬಹಳ ಕಷ್ಟ ಇದೆ. ಸೊ ಹಾಗಾಗಿ ಇರುತ್ತೆ ಸಿನಿಮಾದಲ್ಲಿ.